ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದೆದ್ದ ಕಾರ್ಮಿಕ ಸಂಘಟನೆಗಳು ಇವತ್ತು ಭಾರತ್ ಬಂದ್ಗೆ ಕರೆ ಕೊಟ್ಟಿತ್ತು. ಇಡೀ ದೇಶದಲ್ಲೇ ಒಂದು ಚಿತ್ರಣ ಇದ್ರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಬೇರೆ ರೀತಿಯ ಚಿತ್ರಣ ಇತ್ತು. ಏನಾಗಿತ್ತು ಆಕ್ಚುಯಲ್ ವರದಿಯನ್ನ ನಮ್ಮ ವರದಿಗಾರ ತಂದಿದ್ದಾರೆ, ನೋಡ್ಕೊಂಡ್ಬರೋಣ. ವಿವಿಧ ಬೇಡಿಕೆ ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳು ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ರು. ಬಟ್ ಭಾರತ್ ಬಂದ್ ಓನ್ಲಿ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿತ್ತು. ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾತ್ರ ಮಾಡಿದ್ರು. ಯಾವುದೇ ರೀತಿಯ ಅಂಗಡಿ ಮುಗ್ಗಟ್ಟಾಯಿತು, ವ್ಯಾಪಾರ ವಹಿವಾಟು ಬಲು ಜೋರಾಗಿತ್ತು, ಎಲ್ಲವೂ ಓಪನ್ ಆಗಿತ್ತು. ಹಲವು ಸಂಘಟನೆಗಳು ನೈತಿಕ ಬೆಂಬಲ ಮಾತ್ರ ನೀಡಿದ್ರು. ಹೋಟೆಲ್ ಸಂಘ, ಮತ್ತೊಂದು ಕಡೆ ಖಾಸಗಿ ಟ್ರಾನ್ಸ್ಪೋರ್ಟ್ ಮತ್ತು ಆಟೋದವರ ಸಂಘ ಮತ್ತು ಕ್ಯಾಬ್ ಸಂಘ ಎಲ್ಲಾ ಸಂಘದವರು ನೈತಿಕ ಬೆಂಬಲ ನೀಡಿದ್ರು. ಎಂದಿನಂತೆ ವಾಹನ ಸಂಚಾರ ಆಗುತ್ತೆ ಬೆಳಗಿಂದ. ಈ ಒಂದು ಅಂದ್ರೆ ಹಲವು ಬೇಡಿಕೆ, ಸುಮಾರು 10 ಬೇಡಿಕೆಗಳಿದ್ದಾವೆ. ಅದರಲ್ಲಿ ಕಾರ್ಮಿಕರಿಗೆ 36 ಸಂಬಳ ಕನಿಷ್ಠ ವೇತನ ನೀಡಲೇಬೇಕು. ಮತ್ತೊಂದು ಕಡೆ 12 ಗಂಟೆ ಇರುವ ಕೆಲಸವನ್ನ ಅಂದ್ರೆ ಪ್ರಸ್ತಾವನೆ ಹೋಗಿದೆ 12 ಗಂಟೆ ಕೆಲಸ ತರಬೇಕಂತ. ಬಟ್ ಇದೀಗ 8 ಗಂಟೆ ಮಾತ್ರ ನೀವು ಅಂದ್ರೆ ಈ ಹಿಂದೆ ಇರುವಂತ ಕೆಲಸ ಸಮಯವನ್ನ ಅದೇ ರೀತಿಯಾಗಿ ಮಾಡಬೇಕು. 12 ಗಂಟೆ ಮಾಡಿದ್ರೆ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ನಮ್ಮ ಕಡೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರೆ, ಮತ್ತೊಂದು ಕಡೆ ಬಲವಂತವಾಗಿ ಭೂ ಸ್ವಾಧೀನ ಸಹನ ಒಂದ್ ಕಡೆ ಮಾಡಬಾರದು, ಮತ್ತೊಂದು ಕಡೆ ರೈತ ವಿರೋಧಿ ಕಾಯ್ದೆಗಳನ್ನು ತರಬಾರದು ಮತ್ತು ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನ ತರಬಾರದು ಎಂಬುದು ಒಂದ್ ಕಡೆ ಕಾರ್ಮಿಕ ಸಂಘಟನೆಗಳ ಒತ್ತಾಯ ಆಗಿತ್ತು. ಹೀಗಾಗಿ ಇವತ್ತು ಫ್ರೀಡಂ ಪಾರ್ಕ್ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆಕ್ರೋಶ ಹೊರಹಾಕಿದ್ರು. ನೀವು ದೃಶ್ಯಗಳನ್ನು ನೋಡ್ತಿರಬಹುದು. ಬೆಳಗ್ಗೆಯಿಂದ ನಾರ್ಮಲ್ ಆಗಿದೆ, ಎಲ್ಲವೂ ಸಂಚಾರ ಆಗ್ತಿದೆ. ಅಂದ್ರೆ ಬಿಎಂಟಿಸಿ, ನಾರ್ಮಲ್ ಆಟೋ, ಕೆಎಸ್ಆರ್ಟಿಸಿ ಬಸ್ಸು ಎಲ್ಲವೂ ಸಂಚಾರ ಆಗುತ್ತೆ. ಎಲ್ಲ ಅಂಗಡಿ, ಹೋಟೆಲ್ಗಳು ಎಲ್ಲವೂ ಓಪನ್ ಆಗಿದೆ. ಎಲ್ಲ ಒಂದ್ ಕಡೆ ಈ ಒಂದು ಪ್ರತಿಭಟನೆ, ಈ ಒಂದು ಬಂದು ಓನ್ಲಿ ಪ್ರತಿಭಟನೆಗೆ ಸೀಮಿತವಾಗಿದೆ. ಯಾವುದೇ ರೀತಿಯ ಎಫೆಕ್ಟ್ ಆಗಿಲ್ಲ. ಬಂದ್ ಎಫೆಕ್ಟ್ ಬೆಂಗಳೂರಿಗೆ ಆಗಿಲ್ಲ, ಇಡೀ ಕರ್ನಾಟಕ ಆಗಿಲ್ಲ. ಬೇರೆ ರಾಜ್ಯಗಳಲ್ಲಿ ಅಲ್ಲಿ ಸಹ ಪ್ರತಿಭಟನೆ ಆಗಿತ್ತು. ಬಟ್ ಬೆಂಗಳೂರಲ್ಲಿ ಓನ್ಲಿ ಪ್ರತಿಭಟನೆ ಆಗಿದೆ ಮತ್ತು ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿರುದ್ಧ ಒಂದ್ ಕಡೆ ಆಕ್ರೋಶ ಹೊರಹಾಕಿದ್ರು. ಕ್ಯಾಮರಾ ಪರ್ಸನ್ ಲೋಜಿತ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅವೈಜ್ಞಾನಿಕ ಕಾಮಗಾರಿಯನ್ನ ಬೇಸರದಿಂದ ವಿರೋಧಿಸಿ, ಧಿಕ್ಕರಿಸಿ, ಅದನ್ನ ಬೇಡವೇ ಬೇಡ ಅಂತ ಪ್ರತಿಭಟನೆ ಮಾಡೋದಕ್ಕೆ ಶಿವಮೊಗ್ಗದ ರೈತರೆಲ್ಲರೂ ಕೂಡ ನೀರಾವರಿ ಇಲಾಖೆಗೆ ಇವತ್ತು ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ರು. ಆದ್ರೆ ಅಲ್ಲಿ ದೊಡ್ಡ ಹೈಡ್ರಾಮಾ ಆಗಿದೆ. ಏನಾಯ್ತು ನಮ್ಮ ವರದಿಗಾರ ತೋರಿಸ್ತಾ ಇದ್ದಾರೆ, ನೋಡ್ಕೊಂಡ್ ಬನ್ನಿ. ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯವಾಗಿರುವಂತಹ ಭದ್ರಾ ಜಲಾಶಯದ ಬಲದಂಡೆ ನಾಲೆಯನ್ನ ಸೀಳಿ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನ ಮಾಡಲು ಸರ್ಕಾರ ಹೊರಟಿದೆ. ಇದನ್ನ ಖಂಡಿಸಿ ದಾವಣಗೆರೆ ಭಾಗದ ರೈತರು ಸಾಕಷ್ಟು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಶಿವಮೊಗ್ಗದಲ್ಲಿರುವಂತಹ ಮುಖ್ಯ ನೀರಾವರಿ ಕಚೇರಿಗೆ ಮುತ್ತಿಗೆ ಹಾಕಲು ಸಹ ಪ್ರತಿಭಟನೆಯನ್ನ ಮಾಡಿ ಮುತ್ತಿಗೆ ಯತ್ನವನ್ನ ಮಾಡ್ತಿರುವಂತದ್ದು. ತಡೆಯುವಂತ ಕೆಲಸವನ್ನ ಪೊಲೀಸರು ಬ್ಯಾರಿಕೇಡ್ಗಳನ್ನ ಹಾಕಿ ಮಾಡಿರುವಂತದ್ದು. ಹಾಗಾಗಿ ದಾವಣಗೆರೆ ಭಾಗದ ಸಾವಿರಾರು ರೈತರು ಇವತ್ತು ಶಿವಮೊಗ್ಗದ ಸಾಗರ ರಸ್ತೆಯನ್ನ ಎರಡೂ ಬದಿಯಲ್ಲಿ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿರುವಂತದ್ದು. ಯಾವುದೇ ಕಾರಣಕ್ಕೂ ಲಿಖಿತ ರೂಪದಲ್ಲಿ ನಮಗೆ ಕಾಮಗಾರಿಯನ್ನ ಸ್ಥಗಿತಗೊಳಿಸುತ್ತೇವೆ ಎನ್ನುವಂತ ಹೇಳಿಕೆಯನ್ನ ಲಿಖಿತ ರೂಪದಲ್ಲಿ ನೀಡುವವರೆಗೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಅಲ್ಲಿಯವರೆಗೆ ನಮ್ಮ ಹೋರಾಟವನ್ನ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಮಾಜಿ ಸಚಿವರಾಗಿರುವಂತಹ ಎಂಪಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಸಾವಿರಾರು ರೈತರು ಇವತ್ತು ದಾವಣಗೆರೆ ಭಾಗದಿಂದ ಶಿವಮೊಗ್ಗಕ್ಕೆ ಬಂದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ರಸ್ತೆ ತಡೆದು ನೀರಾವರಿ ಕಚೇರಿಗೆ ಮುತ್ತಿಗೆ ಹಾಕಲು ಸಹ ಯತ್ನಿಸುತ್ತಿರುವಂತದ್ದು. ನಿಮ್ಗೆಲ್ಲವನ್ನ ತೋರಿಸ್ತಾ ಹೋಗ್ತೇನೆ. ನೋಡಬಹುದು, ನಾನೀಗಿರುವಂತಹ ಶಿವಮೊಗ್ಗದ ಸಾಗರ ರಸ್ತೆಯಲ್ಲಿರುವಂತಹ ಮುಖ್ಯ ನೀರಾವರಿ ಕಚೇರಿ ಏನಿದೆ ಅದರ ಮುಂಭಾಗದಲ್ಲಿ ದಾವಣಗೆರೆ ಭಾಗದ ಸಾವಿರಾರು ರೈತರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಅವರ ಒಂದೇ ಒಂದು ಉದ್ದೇಶ ಏನಂದ್ರೆ ಬಲದಂಡೆಯನ್ನ ಸೀಳಿ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಕಾಮಗಾರಿಯನ್ನ ಸ್ಥಗಿತಗೊಳಿಸಬೇಕು. ಆ ಕಾಮಗಾರಿಯನ್ನ ಸ್ಥಗಿತಗೊಳಿಸದೆ ಹೋದ್ರೆ ಕೊನೆ ಭಾಗದ ರೈತರಿಗೆ ನೀರು ಸರಾಗವಾಗಿ ಹರಿದೋಗಲ್ಲ. ಹಾಗಾಗಿ ಈ ಅವೈಜ್ಞಾನಿಕ ಯೋಜನೆಯನ್ನ ಸರ್ಕಾರ ಕೂಡಲೇ ಕೈ ಬಿಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಅವರ ಆಗ್ರಹವನ್ನ ಪ್ರತಿಭಟನೆ ಮಾಡ್ತಿರುವಂತದ್ದು. ನೋಡಬಹುದು, ಈ ಭಾಗದಲ್ಲಿ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ತುಂಗಾ ಮೇಲ್ದಂಡೆ ಯೋಜನೆಯ ಆ ಕಚೇರಿ ಇದೆ. ಆ ಭಾಗದಲ್ಲಿ ಸಾವಿರಾರು ಜನರು ರೈತರಿದ್ದಾರೆ. ಅದನ್ನ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಆದ್ರೆ ಅವರನ್ನ ತಡೆಯುವಂತ ಕೆಲಸವನ್ನ ಪೊಲೀಸರು ಬ್ಯಾರಿಕೇಡ್ಗಳನ್ನ ಹಾಕಿ ತಡೆದಿರುವಂತದ್ದು. ಸುಮಾರು 4 ಡಿಆರ್ ತುಕಡಿಗಳು, 2 ಕೆಎಸ್ಆರ್ಪಿ ತುಕಡಿಗಳು ಸೇರಿದಂತೆ ಸಾಕಷ್ಟು ನೂರಾರು ಜನ ಪೊಲೀಸರನ್ನ ನಿಯೋಜನೆ ಮಾಡಿ ರೈತರು ಮುತ್ತಿಗೆ ಹಾಕದಂತೆ ತಡೆದಿರುವಂತದ್ದು. ಕಾಮಗಾರಿ ಅವೈಜ್ಞಾನಿಕವಾಗಿ ಮಾಡಲಿಕ್ಕೆ ಹೊರಟಿದ್ರು. ಇದಕ್ಕೆ ನಮ್ಮ ವಿರೋಧ ಎನ್ನುವಂತ ಆಕ್ರೋಶವನ್ನ ದಾವಣಗೆರೆ ಭಾಗದ ರೈತರು ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್, ರಿಪಬ್ಲಿಕ್. ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದೆದ್ದ ಕಾರ್ಮಿಕ ಸಂಘಟನೆಗಳು ಇವತ್ತು ಭಾರತ್ ಬಂದ್ಗೆ ಕರೆ ಕೊಟ್ಟಿತ್ತು.
ಇಡೀ ದೇಶದಲ್ಲೇ ಒಂದು ಚಿತ್ರಣ ಇದ್ರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಬೇರೆ ರೀತಿಯ ಚಿತ್ರಣ ಇತ್ತು. ಏನಾಗಿತ್ತು ಆಕ್ಚುಯಲ್ ವರದಿಯನ್ನ ನಮ್ಮ ವರದಿಗಾರ ತಂದಿದ್ದಾರೆ, ನೋಡ್ಕೊಂಡ್ ಬರೋಣ. ವಿವಿಧ ಬೇಡಿಕೆ ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳು ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ರು. ಬಟ್ ಭಾರತ್ ಬಂದ್ ಓನ್ಲಿ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿತ್ತು. ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾತ್ರ ಮಾಡಿದ್ರು. ಯಾವುದೇ ರೀತಿಯ ಅಂಗಡಿ ಮುಗ್ಗಟ್ಟಾಯ್ತು, ವ್ಯಾಪಾರ ವಹಿವಾಟು ಬಲು ಜೋರಾಗಿತ್ತು, ಎಲ್ಲವೂ ಓಪನ್ ಆಗಿತ್ತು. ಹಲವು ಸಂಘಟನೆಗಳು ನೈತಿಕ ಬೆಂಬಲ ಮಾತ್ರ ನೀಡಿದ್ರು. ಹೋಟೆಲ್ ಸಂಘ, ಮತ್ತೊಂದು ಕಡೆ ಖಾಸಗಿ ಟ್ರಾನ್ಸ್ಪೋರ್ಟ್ ಮತ್ತು ಆಟೋದವರ ಸಂಘ ಮತ್ತು ಕ್ಯಾಬ್ ಸಂಘ ಎಲ್ಲಾ ಸಂಘದವರು ನೈತಿಕ ಬೆಂಬಲ ನೀಡಿದ್ರು. ಎಂದಿನಂತೆ ವಾಹನ ಸಂಚಾರ ಆಗುತ್ತೆ ಬೆಳಗಿಂದ. ಈ ಒಂದು ಅಂದ್ರೆ ಹಲವು ಬೇಡಿಕೆ, ಸುಮಾರು 10 ಬೇಡಿಕೆಗಳಿದ್ದಾವೆ. ಅದರಲ್ಲಿ ಕಾರ್ಮಿಕರಿಗೆ 36 ಸಂಬಳ ಕನಿಷ್ಠ ವೇತನ ನೀಡಲೇಬೇಕು. ಮತ್ತೊಂದು ಕಡೆ 12 ಗಂಟೆ ಇರುವ ಕೆಲಸವನ್ನ ಅಂದ್ರೆ ಪ್ರಸ್ತಾವನೆ ಹೋಗಿದೆ 12 ಗಂಟೆ ಕೆಲಸ ತರಬೇಕಂತ. ಬಟ್ ಇದೀಗ 8 ಗಂಟೆ ಮಾತ್ರ ನೀವು ಅಂದ್ರೆ ಈ ಹಿಂದೆ ಇರುವಂತ ಕೆಲಸ ಸಮಯವನ್ನ ಅದೇ ರೀತಿಯಾಗಿ ಮಾಡಬೇಕು. 12 ಗಂಟೆ ಮಾಡಿದ್ರೆ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ನಮ್ಮ ಕಡೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರೆ, ಮತ್ತೊಂದು ಕಡೆ ಬಲವಂತವಾಗಿ ಭೂ ಸ್ವಾಧೀನ ಸಹನ ಒಂದ್ ಕಡೆ ಮಾಡಬಾರದು, ಮತ್ತೊಂದು ಕಡೆ ರೈತ ವಿರೋಧಿ ಕಾಯ್ದೆಗಳನ್ನು ತರಬಾರದು ಮತ್ತು ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನ ತರಬಾರದು ಎಂಬುದು ಒಂದ್ ಕಡೆ ಕಾರ್ಮಿಕ ಸಂಘಟನೆಗಳ ಒತ್ತಾಯ ಆಗಿತ್ತು. ಹೀಗಾಗಿ ಇವತ್ತು ಫ್ರೀಡಂ ಪಾರ್ಕ್ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆಕ್ರೋಶ ಹೊರಹಾಕಿದ್ರು. ನೀವು ದೃಶ್ಯಗಳನ್ನು ನೋಡ್ತಿರಬಹುದು. ಬೆಳಗ್ಗೆಯಿಂದ ನಾರ್ಮಲ್ ಆಗಿದೆ, ಎಲ್ಲವೂ ಸಂಚಾರ ಆಗ್ತಿದೆ. ಅಂದ್ರೆ ಬಿಎಂಟಿಸಿ, ನಾರ್ಮಲ್ ಆಟೋ, ಕೆಎಸ್ಆರ್ಟಿಸಿ ಬಸ್ಸು ಎಲ್ಲವೂ ಸಂಚಾರ ಆಗುತ್ತೆ. ಎಲ್ಲ ಅಂಗಡಿ, ಹೋಟೆಲ್ಗಳು ಎಲ್ಲವೂ ಓಪನ್ ಆಗಿದೆ. ಎಲ್ಲ ಒಂದ್ ಕಡೆ ಈ ಒಂದು ಪ್ರತಿಭಟನೆ, ಈ ಒಂದು ಬಂದು ಓನ್ಲಿ ಪ್ರತಿಭಟನೆಗೆ ಸೀಮಿತವಾಗಿದೆ. ಯಾವುದೇ ರೀತಿಯ ಎಫೆಕ್ಟ್ ಆಗಿಲ್ಲ. ಬಂದ್ ಎಫೆಕ್ಟ್ ಬೆಂಗಳೂರಿಗೆ ಆಗಿಲ್ಲ, ಇಡೀ ಕರ್ನಾಟಕ ಆಗಿಲ್ಲ. ಬೇರೆ ರಾಜ್ಯಗಳಲ್ಲಿ ಅಲ್ಲಿ ಸಹ ಪ್ರತಿಭಟನೆ ಆಗಿತ್ತು. ಬಟ್ ಬೆಂಗಳೂರಲ್ಲಿ ಓನ್ಲಿ ಪ್ರತಿಭಟನೆ ಆಗಿದೆ ಮತ್ತು ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿರುದ್ಧ ಒಂದ್ ಕಡೆ ಆಕ್ರೋಶ ಹೊರಹಾಕಿದ್ರು. ಕ್ಯಾಮರಾ ಪರ್ಸನ್ ಲೋಜಿತ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅವೈಜ್ಞಾನಿಕ ಕಾಮಗಾರಿಯನ್ನ ಬೇಸರದಿಂದ ವಿರೋಧಿಸಿ, ಧಿಕ್ಕರಿಸಿ ಅದನ್ನ ಬೇಡವೇ ಬೇಡ ಅಂತ ಪ್ರತಿಭಟನೆ ಮಾಡೋದಕ್ಕೆ ಶಿವಮೊಗ್ಗದ ರೈತರೆಲ್ಲರೂ ಕೂಡ ನೀರಾವರಿ ಇಲಾಖೆಗೆ ಇವತ್ತು ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ರು. ಆದ್ರೆ ಅಲ್ಲಿ ದೊಡ್ಡ ಹೈಡ್ರಾಮಾ ಆಗಿದೆ. ಏನಾಯ್ತು ನಮ್ಮ ವರದಿಗಾರ ತೋರಿಸ್ತಾ ಇದ್ದಾರೆ, ನೋಡ್ಕೊಂಡ್ ಬನ್ನಿ. ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯವಾಗಿರುವಂತಹ ಭದ್ರಾ ಜಲಾಶಯದ ಬಲದಂಡೆ ನಾಲೆಯನ್ನ ಸೀಳಿ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನ ಮಾಡಲು ಸರ್ಕಾರ ಹೊರಟಿದೆ. ಇದನ್ನ ಖಂಡಿಸಿ ದಾವಣಗೆರೆ ಭಾಗದ ರೈತರು ಸಾಕಷ್ಟು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಶಿವಮೊಗ್ಗದಲ್ಲಿರುವಂತಹ ಮುಖ್ಯ ನೀರಾವರಿ ಕಚೇರಿಗೆ ಮುತ್ತಿಗೆ ಹಾಕಲು ಸಹ ಪ್ರತಿಭಟನೆಯನ್ನ ಮಾಡಿ ಮುತ್ತಿಗೆ ಯತ್ನವನ್ನ ಮಾಡ್ತಿರುವಂತದ್ದು. ತಡೆಯುವಂತ ಕೆಲಸವನ್ನ ಪೊಲೀಸರು ಬ್ಯಾರಿಕೇಡ್ಗಳನ್ನ ಹಾಕಿ ಮಾಡಿರುವಂತದ್ದು. ಹಾಗಾಗಿ ದಾವಣಗೆರೆ ಭಾಗದ ಸಾವಿರಾರು ರೈತರು ಇವತ್ತು ಶಿವಮೊಗ್ಗದ ಸಾಗರ ರಸ್ತೆಯನ್ನ ಎರಡೂ ಬದಿಯಲ್ಲಿ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿರುವಂತದ್ದು. ಯಾವುದೇ ಕಾರಣಕ್ಕೂ ಲಿಖಿತ ರೂಪದಲ್ಲಿ ನಮಗೆ ಕಾಮಗಾರಿಯನ್ನ ಸ್ಥಗಿತಗೊಳಿಸುತ್ತೇವೆ ಅನ್ನುವಂತ ಹೇಳಿಕೆಯನ್ನ ಲಿಖಿತ ರೂಪದಲ್ಲಿ ನೀಡುವವರೆಗೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಅಲ್ಲಿಯವರೆಗೆ ನಮ್ಮ ಹೋರಾಟವನ್ನ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಮಾಜಿ ಸಚಿವರಾಗಿರುವಂತಹ ಎಂಪಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಸಾವಿರಾರು ರೈತರು ಇವತ್ತು ದಾವಣಗೆರೆ ಭಾಗದಿಂದ ಶಿವಮೊಗ್ಗಕ್ಕೆ ಬಂದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ರಸ್ತೆ ತಡೆದು ನೀರಾವರಿ ಕಚೇರಿಗೆ ಮುತ್ತಿಗೆ ಹಾಕಲು ಸಹ ಯತ್ನಿಸುತ್ತಿರುವಂತದ್ದು. ನಿಮ್ಗೆಲ್ಲವನ್ನ ತೋರಿಸ್ತಾ ಹೋಗ್ತೇನೆ. ನೋಡಬಹುದು, ನಾನೀಗಿರುವಂತಹ ಶಿವಮೊಗ್ಗದ ಸಾಗರ ರಸ್ತೆಯಲ್ಲಿರುವಂತಹ ಮುಖ್ಯ ನೀರಾವರಿ ಕಚೇರಿ ಏನಿದೆ ಅದರ ಮುಂಭಾಗದಲ್ಲಿ ದಾವಣಗೆರೆ ಭಾಗದ ಸಾವಿರಾರು ರೈತರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಅವರ ಒಂದೇ ಒಂದು ಉದ್ದೇಶ ಏನಂದ್ರೆ ಬಲದಂಡೆಯನ್ನ ಸೀಳಿ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಕಾಮಗಾರಿಯನ್ನ ಸ್ಥಗಿತಗೊಳಿಸಬೇಕು. ಆ ಕಾಮಗಾರಿಯನ್ನ ಸ್ಥಗಿತಗೊಳಿಸದೆ ಹೋದ್ರೆ ಕೊನೆ ಭಾಗದ ರೈತರಿಗೆ ನೀರು ಸರಾಗವಾಗಿ ಹರಿದೋಗಲ್ಲ. ಹಾಗಾಗಿ ಈ ಅವೈಜ್ಞಾನಿಕ ಯೋಜನೆಯನ್ನ ಸರ್ಕಾರ ಕೂಡಲೇ ಕೈ ಬಿಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಅವರ ಆಗ್ರಹವನ್ನ ಪ್ರತಿಭಟನೆ ಮಾಡ್ತಿರುವಂತದ್ದು. ನೋಡಬಹುದು, ಈ ಭಾಗದಲ್ಲಿ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ತುಂಗಾ ಮೇಲ್ದಂಡೆ ಯೋಜನೆಯ ಕಚೇರಿ ಇದೆ. ಆ ಭಾಗದಲ್ಲಿ ಸಾವಿರಾರು ಜನರು ರೈತರು ಇದ್ದಾರೆ. ಅದನ್ನ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಆದ್ರೆ ಅವರನ್ನ ತಡೆಯುವಂತ ಕೆಲಸವನ್ನ ಪೊಲೀಸರು ಬ್ಯಾರಿಕೇಡ್ಗಳನ್ನ ಹಾಕಿ ತಡೆದಿರುವಂತದ್ದು. ಸುಮಾರು 4 ಡಿಆರ್ ತುಕಡಿಗಳು, 2 ಕೆಎಸ್ಆರ್ಪಿ ತುಕಡಿಗಳು ಸೇರಿದಂತೆ ಸಾಕಷ್ಟು ನೂರಾರು ಜನ ಪೊಲೀಸರನ್ನ ನಿಯೋಜನೆ ಮಾಡಿ ರೈತರು ಮುತ್ತಿಗೆ ಹಾಕದಂತೆ ತಡೆದಿರುವಂತದ್ದು. ಕಾಮಗಾರಿ ಅವೈಜ್ಞಾನಿಕವಾಗಿ ಮಾಡ್ಲಿಕ್ಕೆ ಹೊರಟಿದ್ರು. ಇದಕ್ಕೆ ನಮ್ಮ ವಿರೋಧ ಎನ್ನುವಂತ ಆಕ್ರೋಶವನ್ನ ದಾವಣಗೆರೆ ಭಾಗದ ರೈತರು ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಗೆ.